ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆಡಳಿತ ವ್ಯವಸ್ಥೆಗೆ ಕಪ್ಪು ಚುಕ್ಕಿಯನ್ನ ತಂದಿದ್ದಾರೆ ಉತ್ತರ ವಲಯದ ಎಸಿ ಕಿರಣ್. ಬೀದಿ ರೌಡಿಗಳಂತೆ ರಸ್ತೆಯಲ್ಲೇ ಬ್ರೋಕರ್ಗಳ ನಡುವೆ ಕಿತ್ತಾಟ ಆಗಿದೆ. ಆಡಳಿತ ವ್ಯವಸ್ಥೆಗೆ ಕಪ್ಪು ಚುಕ್ಕಿಯನ್ನ ತಂದಿದ್ದಾರೆ ಉತ್ತರ ಎಸಿ ಕಿರಣ್. ಬೀದಿ ರೌಡಿಗಳಂತೆ ರಸ್ತೆಯಲ್ಲೇ ಬ್ರೋಕರ್ಗಳ ನಡುವೆ ಕಿತ್ತಾಡಿದ್ದಾರೆ. ಎಸಿ ಕಿರಣ್ಗೆ ಮಗನೇ ಏನ್ ಬಾಳ್ತೀಯೋ ಅಂತ ಬ್ರೋಕರ್ಗಳು ಹೇಳಿರುವಂತ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಬ್ರೋಕರ್ಗಳು ಅಸಭ್ಯವಾಗಿ ಬೈದ್ರು ಕೂಡ ಎಸಿ ಕಿರಣ್ ಅವರು ತುಟಿಕ್ ಪಿಟಿಕ್ ಅಂದ್ರೆ ಸೈಲೆಂಟ್ ಆಗಿ ನಿಂತಿದ್ದಾರೆ. ಇವನೊಬ್ಬ ಎಸಿ. ಈ ರೀತಿಯಾಗೆಲ್ಲ ಬ್ರೋಕರ್ಗಳು ಬೈದಿದ್ದಾರೆ. ಸರ್ಕಾರಿ ವಾಹನವನ್ನೇ ಅಡ್ಡ ಹಾಕಿ ಎಸಿ ಕಿರಣ್ ಜೊತೆ ಜಗಳ ಆಗಿದೆ. ಏಕವಚನದಲ್ಲಿ ಹೋಗೋ ಬಾರೋ ಅಂತ ಕಿತ್ತಾಡ್ಕೊಂಡಿದ್ದಾರೆ. ಅದೊಂದ್ ಕಡೆ ಈ ಗಲಾಟೆ ಇದೆಯಲ್ಲ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿತ್ತು. ಎಸಿ ಕಿರಣ್ ಮತ್ತೆ ಬ್ರೋಕರ್ಗಳು ಇದು ಪೇಮೆಂಟ್ ವ್ಯವಹಾರ ಅಂತ ಬ್ರೋಕರ್ಗಳು ಕೂಗಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಬೆಂಗಳೂರು ಉತ್ತರ ಎಸಿ ಕಿರಣ್ ಕರ್ಮಕಾಂಡ. ಪೇಮೆಂಟ್ ವ್ಯವಹಾರ ಪೇಮೆಂಟ್ ವ್ಯವಹಾರ ಅದು. ಹಾಕಂ ಉತ್ತರ ಎಸಿ ಕಿರಣ್ ವಿಡಿಯೋ ಇದ್ರೂ ಕೂಡ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿರೋದು ಯಾಕೆ? ಬ್ರೋಕರ್ಗಳ ಜೊತೆ ಬೀದಿ ರಂಪಾಟ ಮಾಡಿದ್ದಾರೆ ಎಸಿ ಕಿರಣ್. ಬೆಂಗಳೂರು ಉತ್ತರ ವಲಯದ ಎಸಿ ಕಿರಣ್ ವಿರುದ್ಧ ಇನ್ನೂ ಕೂಡ ಕ್ರಮ ಯಾಕೆ ಇಲ್ಲ? ಎಸಿ ಕಿರಣ್ ವಿರುದ್ಧ ಕ್ರಮಕ್ಕೆ ಇದಕ್ಕಿಂತ ಅದಿನ್ನೇನ್ ಸಾಕ್ಷಿ ಬೇಕೋ ಏನೋ ಅರ್ಥ ಆಗ್ತಾ ಇಲ್ಲ. ಪೇಮೆಂಟ್ ವ್ಯವಹಾರ, ಬೀದಿ ರಂಪಾಟ, ಬ್ರೋಕರ್ಗಳ ಜೊತೆ ಜಗಳ, ಇದಕ್ಕಿಂತ ಸಾಕ್ಷಿ ಇನ್ನೇನ್ ಬೇಕು ಸರ್ಕಾರಕ್ಕೆ? ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ಲ. ಸರ್ಕಾರ ಕಣ್ಣು ಮುಚ್ಚಿಕೊಳ್ತಿದೆ. ಈ ಮಟ್ಟಕ್ಕೆ ತಿಳಿತಾರ ಸರ್ಕಾರಿ ಅಧಿಕಾರಿ? ಕೆಎಸ್ ಅಧಿಕಾರಿ ಎಸಿ ಕಿರಣ್ ಕರ್ಮಕಾಂಡದ ವಿಡಿಯೋ ನೋಡಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಡಳಿತಕ್ಕೆ ಕಪ್ಪು ಚುಕ್ಕೆ ತಂದಂತಹ ಕಿರಣ್ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಿ ಅನ್ನುವಂತ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಬ್ರೋಕರ್ಗಳ ಜೊತೆಗೆ ಡೀಲ್ ಆಗಿದ್ದಾರಾ ಎಸಿ ಕಿರಣ್ ಅವರು ಅನ್ನುವಂತ ಪ್ರಶ್ನೆಗಳು ಕೂಡ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಹಾಕಂ